ಸ್ನೇಹಿತರೆ, ಚಿಕ್ಕಮಂಗ್ಳೂರಿನಲ್ಲಿ ಒಂದ್ ಒಳ್ಳೆ ವೆಜ್ ಊಟ ಮತ್ತೆ ತಿಂಡಿನ ನೀವು ಟೇಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಶೆಟ್ರು ಮೆಸ್ ಅನ್ನ ವಿಸಿಟ್ ಮಾಡ್ಲೇಬೇಕು. ಫುಡ್ ಹೇಗಿದೆ? ಫುಡ್ ತುಂಬಾ ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ನಿಮ್ಗೆ? ನನಗೆ ರೊಟ್ಟಿ ಪಲ್ಯ ತುಂಬಾ ಇಷ್ಟ ಇಲ್ಲಿ. ಇಷ್ಟ ಆಯ್ತು. ರೊಟ್ಟಿಗಳು ಹೇಗ್ ಮಾಡ್ತೀರಾ ನೀವು? ರೈಸ್ ಹಾಕಿ ಮಾಡೋದು, ಓಕೆ. ರೆಡಿಮೇಡ್ ಅಲ್ಲ, ಎಲ್ಲ ಹೋಮ್ ಮೇಡ್? ಎಲ್ಲ ಹೋಮ್ ಮೇಡ್. ಸರ್, ಎಷ್ಟು ಟೈಮಿಂದ ಬರ್ತಿದ್ರ ಅಲ್ಲಿಗೆ? ಆಲ್ಮೋಸ್ಟ್ 2010 ಇಂದ ಬರ್ತಾ ಇದೀನಿ ಇಲ್ಲಿಗೆ. Okay. ಇಲ್ಲಿ ಅಕ್ಕಿ ರೊಟ್ಟಿ ಮತ್ತೆ ಮಸಾಲಾ ಪಲ್ಯ ಚಟ್ನಿ. ವೀಕ್ಷಕರಿಗೆ ಮಸ್ಟ್ ಟೇಸ್ಟ್ ಮಾಡ್ಬೇಕಂದ್ರೆ ಯಾವ್ದು ಹೇಳ್ತೀರಾ? ಅಕ್ಕಿ ರೊಟ್ಟಿ ಮಸಾಲಾ ಪಲ್ಯ. ನನ್ ಹಿಂದೆ ಬ್ಯಾನರ್ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಶೆಟ್ರು ಮೆಸ್ ಅಂತ, ಅನ್ನಪೂರ್ಣೇಶ್ವರಿ ಮೆಸ್ ಅಂತಾನು ಕರೀತಾರೆ. ನಮ್ಮ ಅತ್ತೆ ಮಾವ ನಡ್ಸ್ಕೊಂಡು ಹೋಗ್ತಿರೋದು 42 ವರ್ಷದಿಂದ ನಡ್ಸ್ಕೊಂಡು ಹೋಗ್ತಿದ್ದಾರೆ. 42 ವರ್ಷದಿಂದ ಒಂದ್ ಬಿಸ್ನೆಸ್ ನಡ್ಸ್ಕೊಂಡ್ ಸಕ್ಸಸ್ ಆಗಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಇದ್ರು ಸಕ್ಸಸ್ ಆಗಿ ನಡ್ಕೊಂಡು ಹೋಗೋದು ಈಸಿ ಅಲ್ಲ. ಅದು ಫುಡ್ ಬಿಸ್ನೆಸ್ ಅಲ್ಲಿ ಒಂದ್ ದಿವಸ ಫುಲ್ ಚೆನ್ನಾಗ್ ವ್ಯಾಪಾರ ಆಗತ್ತೆ, ಒಂದ್ ದಿವಸ ಮಾಡಿದೆಲ್ಲ ಉಳ್ದೋಗತ್ತೆ, ಹೊಟ್ಟೆ ಉರಿಯತ್ ನೋಡಿದ್ರೆ. ಯಾಕಂದ್ರೆ ಅಷ್ಟು ರೇಷನ್ಗೆಲ್ಲ ಅಷ್ಟು ದುಡ್ಡು ಕೊಟ್ಟು ಉಳಿದ್ರೆ ಯಾರಿಗಾದ್ರೂ ಎಫರ್ಟ್ಸ್ ಹಾಕಿ ಮಾಡಿರೋರು ಬೇಜಾರ್ ಆಗೇ ಆಗತ್ತೆ. ಫಿಲ್ಮ್ ಆಕ್ಟರ್ಸ್ ಮತ್ತೆ ಸೀರಿಯಲ್ ಆಕ್ಟರ್ಸ್ ಎಲ್ಲ ಬಂದು ವಿಸಿಟ್ ಮಾಡಿ ಫುಡ್ ನ ಟೇಸ್ಟ್ ಮಾಡಿದ್ದಾರೆ. ಲೈಕ್ ದೊಡ್ಡಣ್ಣ ಅವ್ರು ಬಂದಿದ್ರು, ಮತ್ತೆ ಶುಭಾ ಪೂಂಜಾ, ರಾಕೇಶ್ ಇವರೆಲ್ಲ ಬಂದಿದ್ರು. ನಂಗೆ ಸೋಡಾ ಹಾಕಿ ಅವ್ರಿಗೆ ಊಟ ಕೊಟ್ಟು ದುಡ್ಡು ಇಸ್ಕೊಳಕ್ ಇಷ್ಟ ಇಲ್ಲ. ಅಂತವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವ್ ಹೆಂಗ್ ಊಟ ಮಾಡ್ತೀವೋ ಅವ್ರಿಗೂ ಹಂಗೆ ಮಾಡ್ತೀವಿ. ಅದೇನು ಚೆನ್ನಾಗಿ ನಡ್ಕೊಂಡ್ ಬಂದಿದೆ. ಅಂದ್ರೆ ಈಗ ಸ್ವಲ್ಪ ಕಷ್ಟ ಇದೆ. ಅವಾಗೆಲ್ಲ ಹೇಗೆ ನೀವು ಚಾಲೆಂಜಸ್ ನ ಫೇಸ್ ಮಾಡಿದ್ರಿ? ನಾನು ಒಬ್ಳೆ, ನಮ್ಮಲ್ಲಿ ಮಾಡ್ತಿದ್ರು, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತಿದ್ರು, ತಲೆ ಕೆಲ್ಸ್ಕೊಂಡೋಳ್ ನಾನು ಒಬ್ಳೆ. ಆಮೇಲೆ ಮನೆ ಕಟ್ಟಿದ್ವಿ, 2 ಮಕ್ಳು ಮದುವೆ ಮಾಡಿದ್ವಿ. ಆಮೇಲೆ ಕಷ್ಟನೇ ಆಗೋಯ್ತು. ಈಗ ಎಲ್ಲರೂ ಆಡ್ಕೊಂತಾರೆ, ಅಲ್ಲಿ ಮನೆ ಮಾಡಿದ್ರು ಇಲ್ಲಿ ಮನೆ ಮಾಡಿದ್ರು ಅಂತ. ಆ ಕಷ್ಟ ನನ್ ನುಂಗಿದ್ದು ಇವತ್ತಿಗೊಂದ್ ಅನ್ಸತಿ ಅಳ್ತಾ ಕೂತ್ಬಿಡ್ತೀನಿ. ನನ್ಗಳೇ ಹೆಸರು ಕೊಟ್ಟಿದ್ದಾರೆ. ಅದ್ ನಾನ್ ಏನ್ ಮಾಡಿದೀನಿ ಗೊತ್ತಿಲ್ಲ, ಅವ್ರೇ ಹೆಸರು ಕೊಟ್ರು, ಅವ್ರೇ ನಡೆಸ್ತಾ ಇದಾರೆ. ಅವ್ರಿಂದ ನಾವ್ ಒಂದ್ ತುತ್ತು ನನ್ ಮಕ್ಳು ಅನ್ನೋದು. ಈಗ ಹೇಗ ಅನ್ಸುತ್ತಮ್ಮ? ಈಗ ನಡೀತಿರೋದು ಇಷ್ಟು ಖುಷಿ ಆಗ್ತಿದೆ. ಈಗ ಹೆಸರು ಸುಮ್ನೆ ಇದಾಗಲ್ಲ, ಅವ್ರೇ ಹೆಸರು ಕೊಟ್ಟಿದ್ದಾರೆ. ಅದ ಕಾರಣ ನಮ್ ಗಿರಾಕಿಗಳ ಅಭಿಮಾನ. ಅವ್ರ ಮನೆ ಹಂಗೆ ಇದ್ಬಿಟ್ಟಿದ್ದಾರೆ. ಮತ್ತೆ ರುಚಿನೂ ಹಂಗೆ ಇದೆ, ಅಡಿಗೆನೂ ಕೂಡ. ಈಗಿಂದು ಅವಾಗೂ ಇವಾಗೂ ಸ್ವಲ್ಪ ತರಕಾರಿಲೆಲ್ಲ ವ್ಯತ್ಯಾಸ ಬರುತ್ತಲ್ಲ, ಹಂಗಾಗಿ ಮುಂಚೆ ಆ ಟೇಸ್ಟ್ ಅವಾಗಿನ ತರಕಾರಿ ಇದು ಇವಾಗ ಬರಲ್ಲ, ಎಲ್ಲ ಒಂಥರ. ಬಟ್ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ. ಇಷ್ಟ ಆಯ್ತು, ಅಡಿಗೆ ಇಷ್ಟ ಆಗಿದೆ. ಸಾರಿಂದ ಸ್ಟಾರ್ಟ್ ಮಾಡಿದ್ದು ಇವತ್ ಬಂದ್ ಮೆಸ್ಸಿಗೆ ನಿಂತಿದೆ. ಅವಾಗೆಲ್ಲ 100-150 ಊಟ ಹೋಗ್ತಾ ಇತ್ತು ಫಸ್ಟ್ ಎಲ್ಲ. ಇಲ್ಲಿ ಸುತ್ತಮುತ್ತ ಎಲ್ಲಾ ಆಫೀಸ್ ಇಂದ ನಮ್ಮ ಮನೆಗೆ ಬರ್ತಿತ್ತು, ಕೋರ್ಟ್ ಇಂದ ಬರ್ತಿದ್ರು. ಅಲ್ಲೊಂದ್ 2-3 ಜೀಪ್ 9 ಗಂಟೆಗೆ ಬಂದ್ ನಿಂತು ಬಿಡವು. ಅಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ಮಾಡ್ತಿದ್ದೆ. ಆಮೇಲೆ ನನಗೆ ಈಗ 1 ವರ್ಷ ಆಯ್ತು, 2 ವರ್ಷ ಆಯ್ತು ನಮ್ಮ ಯಜಮಾನ್ರು ಹೋಗಿ. ಅವರು ಮಿಸ್ ಮಾಡ್ಕೊಂಡು ನಾಳೆ ಜೀವ ಬಿಟ್ರು. ಇವತ್ತೆಲ್ಲರಿಗೂ ತಿಂಡಿ ಕೊಟ್ರು, ನಾಳೆನೆ ಹೋಗ್ಬಿಟ್ರು. ಅದೊಂದ್ ಬೇಜಾರು, ತುಂಬಾ ಬೇಜಾರು. ಅದು 42 ವರ್ಷ ಮುಗೀತು ಅಲ್ವಾ? 42 ವರ್ಷ ಆಗಿದೆ. ಹೌದು. ಪಾರ್ವತಿ ಅನ್ನೋ ಸೀರಿಯಲ್ ಬಂತು. ಆ ಸೀರಿಯಲ್ ಅವರೆಲ್ಲ ಬಂದು ಒಂದ್ಸತಿ ಟೇಸ್ಟ್ ಮಾಡಿದ್ರು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂಸ್ ಕೂಡ ಕೊಟ್ಟೋಗಿದ್ರು. ಸೊ ನೀವು ಮಸ್ಟ್ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಶೆಟ್ರು ಮೊಮ್ಮಗಳು ಅಂತ ಹೇಳ್ತಾ ಇಲ್ಲ, ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಬಂದು ನಮ್ಮ ಫುಡ್ ಕ್ವಾಲಿಟಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ವಿಸಿಟ್ ಅವರ್ ಮೆಸ್. ಚಿಕ್ಕಮಂಗ್ಳೂರ್ ಲೋಕಲೈಟ್ಸ್ ಇವ್ರ ಗಿರಾಕಿಗಳೇ ಇವ್ರ ಫ್ಯಾಮಿಲಿ ಇದ್ದಂಗೆ. ಏನೇ ಒಂದು ಅಪ್ ಅಂಡ್ ಡೌನ್ಸ್ ಆಗ್ಲಿ. 2 years ಬ್ಯಾಕ್ ನಮ್ಮ ಮಾವ ಡಿಮೈಸ್ ಆಯ್ತು, ಅವರೇ ಮೈನ್ ಪಿಲ್ಲರ್. ಅವರು ನಮ್ಮ ಅತ್ತೆ ಬಂದ್ಬಿಟ್ಟು ಮೈನ್ ಪಿಲ್ಲರ್ ಈ ಮೆಸ್ಗೆ. ಅವರೇ ಸ್ಟಾರ್ಟ್ ಮಾಡ್ಕೊಂಡ್ ಬರೋದು. ಅವ್ರು ಲಾಸ್ಟ್ ಡೇ ತನಕನು ಮೆಸ್ಗೋಸ್ಕರ ದುಡ್ದಿದ್ದಾರೆ, ಜನಕ್ಕೋಸ್ಕರ ದುಡ್ದಿದ್ದಾರೆ. ಅದಕ್ಕೆ ಕೊಟ್ಟಿದ್ದು ನಾವು ಯಾರ್ ನಮ್ಗೆ ಅನ್ನ ಹಾಕ್ತಾರೋ ನಾವು ಮರೆಯಲ್ಲ. ಹಂಗೆ ಜನ ಇವ್ರನ್ನ ಕೈ ಹಿಡ್ದಿದ್ದಾರೆ, ಇಷ್ಟು ವರ್ಷ ಬಂದಿದ್ದಾರೆ, ಇನ್ನೂ ಬರ್ತಿದ್ದಾರೆ. ಏನಾಗಿದೆ ಅಂದ್ರೆ 2 years ಇಂದ ಸ್ವಲ್ಪ ಬಿಸ್ನೆಸ್ ಲೋ ಆಗಿದೆ, ಕೆಲ್ಸದವ್ರು ಸಿಕ್ತಿಲ್ಲ. ಆ ತರ ಅಭಾವ ಇಂದ ಸ್ವಲ್ಪ ಇವರೇ ಫ್ಯಾಮಿಲಿ ರನ್ ಮಾಡ್ಕೊಂಡು ಹೋಗ್ತಿರೋದು. ಸ್ವಲ್ಪ ಇದೇ ರೀತಿ ಫ್ಯಾಮಿಲಿ ಲೆಗೆಸಿ 44 years ಇಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟನ್ನ ಈಗ ಮಾವ ಆಯ್ತು, ಮಾವನ್ ಮಗ, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಣ್ಣನ್ ಅಕ್ಕಂದಿರಾಗಿರ್ಬೋದು, ಅವ್ರ ಮಕ್ಳಾಗಿರ್ಬೋದು, ನಮ್ಮ ಮಾವನ್ ಮೊಮ್ಮಕ್ಳಾಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ಎಲ್ಲ ಸೇರ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇದೇ ರೀತಿ ಲೆಗೆಸಿ ಕಂಟಿನ್ಯೂ ಆಗ್ಬೇಕಂದ್ರೆ ನಿಮ್ ಸಪೋರ್ಟ್ ಬೇಕೇ ಬೇಕು. ಚಿಕ್ಕಮಂಗ್ಳೂರ್ ಸೈಡ್ ಎಲ್ಲರೂ ಬಂದೇ ಬರ್ತೀರಾ. ಟೂರಿಸ್ಟ್ ಪ್ಲೇಸ್ ಇದು. ಮುಳ್ಳಯ್ಯನಗಿರಿ ಬೆಟ್ಟ ಆಗಿರ್ಬೋದು, ದೇವರಮ್ಮ ಬೆಟ್ಟ ಇರ್ಬೋದು, ಫಾಲ್ಸ್ ಆಗ ನೋಡಕ್ಕೆ ಬಂದೇ ಬರ್ತೀರಾ. ಸಿಟಿ ಸೈಡ್ ಬಂದಾಗ KB ಚೌಟ್ರಿ ರೋಡಿಗೆ ಬನ್ನಿ, ಕಿರಣ್ ಬೇಕರಿ ರೋಡ್ ಮುಂದೆನೆ ಸಿಗತ್ತೆ ಮೆಸ್ಸು. ಶೆಟ್ರು ಮೆಸ್ ಅಂದ್ರೆ ಯಾವ ಲೋಕಲೈಟ್ಸ್ ಬೇಕಾದ್ರೂ ಹೇಳ್ತಾರೆ, ಅನ್ನಪೂರ್ಣೇಶ್ವರಿ ಮೆಸ್ ಅಂತಾನು ಕರೀತಾರೆ. ಬಂದ್ಬಿಟ್ಟು ಟೇಸ್ಟ್ ಮಾಡ್ಕೊಂಡು ಹೋಗಿ. ಕೊಡ್ತಾ ಒಂದ್ 10-15 minutes ಲೇಟ್ ಆಗ್ಬೋದು, ಯಾಕಂದ್ರೆ ಫ್ಯಾಮಿಲಿನೇರೆಲ್ಲ ವರ್ಕ್ ಮಾಡ್ಬೇಕು. ಸ್ವಲ್ಪ ಎಲ್ಲೆಲ್ಲೋ ನಾವು ಹೋಗ್ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಲೈನ್ ಗಟ್ಲೆ ನಿಂತ್ಕೊಂಡು ಹವರ್ ಗಟ್ಲೆ ಒಂದ್ ಪಿಜ್ಜಾ ಬರ್ಗರ್ ಆಗ್ಲಿ ಪೇಷನ್ಸ್ ಇಂದ ವೇಟ್ ಮಾಡ್ತೀವಿ. ಇವ್ರು ಕೊಡೋ ಊಟ ವರ್ತಿದೆ, ಯಾಕಂದ್ರೆ ಅವರು ಬೆಳಿಗ್ಗೆ ಹೊತ್ತು ಟಿಫನ್ ಐಟಮ್ಸ್ ಏನ್ ಕೊಡ್ತಾರೋ ನಿಮ್ಗೆಲ್ಲದು ಟಾಪ್ ಕ್ವಾಲಿಟಿ ಕೊಡ್ತಾರೆ. ಮನೆಗೆ ಹಾಕೋ ರೇಷನ್ ಕೊಡ್ತಾರೆ ಅವರು. ಪಾಮ್ ಆಯಿಲ್ ಆಗ್ಲಿ, ಈಗ ಒಂದ್ ಬಿಸ್ನೆಸ್ ರನ್ ಮಾಡ್ಬೇಕಂತ ಆಗ್ಲಿ, ಸೋಡಾ ಹಾಕಾಗ್ಲಿ ಏನು ಕೊಡಲ್ಲ. ನೀವೇ ಓಪನ್ ಕಿಚನ್ ನೋಡಿದ್ರಿ ಹೆಂಗ್ ಅಡ್ಗೆ ಮಾಡ್ತಿದಾರೆ, ಏನೇನ್ ಯೂಸ್ ಮಾಡ್ತಿದಾರ ಅಂತ. ಎಲ್ಲ ಫ್ಯಾಮಿಲಿ ಅವ್ರಿಗೆ ಹೆಂಗೆ ನಾವು ಪ್ರಯಾರಿಟಿ ಇಟ್ಕೊಂಡ್ ಕೊಡ್ತೀವೋ
ಕ್ವಾಲಿಟಿ ಬಗ್ಗೆ ಹಂಗೆ ಕ್ವಾಲಿಟಿ ಕ್ವಾಂಟಿಟಿ ಕೊಡ್ತಾರೆ. ನಮ್ಮ ಮೆಸ್ಸಿಗೆ ಬ್ರಹ್ಮಾಂಡ ಗುರುಜಿ ಅವ್ರು ಬಂದಿದ್ರು. ಅವರು ಬಂದು ಫುಡ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ವಿತ್ ಫ್ಯಾಮಿಲಿ ಬಂದಿದ್ರು, ಅದೊಂದು ಖುಷಿ ವಿಚಾರ ಇದೆ. ಹಾಗೆ ಈ ಮೆಸ್ ನ ಸಪೋರ್ಟಿವ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರೋದು ನಮ್ಮ ಕಸ್ಟಮರ್ಸ್, ಏನ್ ಚಿಕ್ಕಮಂಗ್ಳೂರಿನ ಕಸ್ಟಮರ್ಸ್ ಇದಾರೆ ನಮ್ಗೆ, ಅವರಿಂದನೇ ಇಷ್ಟು ವರ್ಷ ನಾವು ನಡ್ಸ್ಕೊಂಡ್ ಬರಕಾಗಿರೋದು. ಹಾಗೆ ನಮ್ ತಾತನ ಆಶೀರ್ವಾದ ಮತ್ತೆ ನಾವು ಪೂಜಿಸೋ ಅಂತ ಅನ್ನಪೂರ್ಣೇಶ್ವರಿ ದೇವಿ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಪ್ಯೂರ್ ವೆಜ್ ಅಲ್ವಾ ಇದು? ಪ್ಯೂರ್ ವೆಜ್. ಹೌದು ಹೌದು. ಬೆಳಗ್ಗೆ ತಿಂಡಿ ಬೆಳಗ್ಗೆ ಸಿಗುತ್ತೆ, ತಿಂಡಿ ಇರುತ್ತಾ? ಮಧ್ಯಾಹ್ನ ಊಟ, ಸಾಯಂಕಾಲ ರೊಟ್ಟಿ ಊಟ, ಮಧ್ಯಾಹ್ನ ಮುದ್ದೆ ಚಪಾತಿ ಮಾಡ್ತೀವಿ, ಬೆಳಗ್ಗೆ ಇಡ್ಲಿ ರೈಸ್ ಐಟಮ್ ಮಾಡ್ತೀವಿ. ನಾವೇನ್ ಮಾಡಿದ್ರು ಯಾವ್ದಕ್ಕೂ ಕಳಪೆ ಅನ್ನಲ್ಲ. ಅವ್ರ ಆಶೀರ್ವಾದ ನಮಗೆ ಇಲ್ಲಿ ತನಕ ತಂದಿದೆ. ನಮ್ ಗಿರಾಕಿಗಳೇ ನಮ್ಮ ಭಾಗದ ದೇವ್ರು ಅಂತ ಹೇಳ್ಬೇಕು. ತನಕ ನಾವು ನಡ್ಸ್ಕೊಂಡ್ ಬಂದ್ಯಾರ ಅವ್ರು, ನಾವೆಲ್ಲ ನಡೆಸ್ತಾ ಇರೋದು, ಅವ್ರು ನಡ್ಸ್ಕೊಂಡ್ ಬಂದ್ಯಾರ. ಅವ್ರ ಇಲ್ದಿರ ನಾವೇನು ಇಲ್ಲ, ಇಲ್ಲಿ ತನಕ ಬಂದ್ವಿ. ಮಧ್ಯಾಹ್ನ ಬಂದ್ಬಿಟ್ಟು ಬೆಳಿಗ್ಗೆ ಟಿಫನ್ ಐಟಮ್ಸ್ ಎಲ್ಲ ಸಿಗತ್ತೆ. ಮಧ್ಯಾಹ್ನ ಬಂದ್ಬಿಟ್ಟು ನಿಮಗೆ ಮುದ್ದೆ ಊಟ ಸಿಗತ್ತೆ, ಅಂಬ್ಲಿ ಸಿಗತ್ತೆ, ಮಜ್ಜಿಗೆ ಸಿಗತ್ತೆ, ಕಾಳು ಪಲ್ಯ ಸಿಗತ್ತೆ, ಮತ್ತೆ ತರಕಾರಿ ಪಲ್ಯ ಸಿಗತ್ತೆ, ಮೊಸರು ಕೊಡ್ತಾರೆ, ಅನ್ನ ಸಾರು ಕೊಡ್ತಾರೆ. ರೈಸ್ ಅಂತೂ ಅನ್ಲಿಮಿಟೆಡ್, ಒಳ್ಳೆ ರೈಸ್ ಅನ್ಲಿಮಿಟೆಡ್. ಈ ಹೊರಗಡೆ ತುಂಬಾ ಬಿಸಿಲಿದೆ, ಈ ಬಿಸಿ ವೆದರ್ಗೆ ನೀವು ಇಲ್ಲಿ ಕೊಡೋ ಅಂಬ್ಲಿ ಮಜ್ಜಿಗೆ ಹೊಟ್ಟೆ ತುಂಬಾ ತಿನ್ಕೊಂಡೋಗಿ ಅನ್ಲಿಮಿಟೆಡ್ ಆಗಿ ತಂಪಾಗಿರಿ. ನೀವು ಚೆನ್ನಾಗಿರಿ, ನಿಮ್ ಮನ್ಸು ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ ದೇಹನೂ ಚೆನ್ನಾಗಿ ಇಟ್ಕೊಳ್ಳಿ. ಇನ್ನ ನೈಟ್ ಬಂದ್ರೆ ಡೈಲಿ ಚಿಕ್ಕಮಂಗ್ಳೂರ್ ಫೇಮಸ್, ಮಲ್ನಾಡಕ್ ಫೇಮಸ್ ರೊಟ್ಟಿ ಕೊಡ್ತಾರೆ. ಸೂಪರ್ ಆಗಿರೋ ಚಟ್ನಿ ಗೊಜ್ಜು ಡೈಲಿ ಮಾಡ್ತಾ ಇರ್ತಾರೆ. ಅವರೆಕಾಳು ಸೀಸನ್ ಅಲ್ಲಂತೂ ಬಾಯಿ ನೀರು ಬರುತ್ತೆ, ಅಷ್ಟ್ ಚೆನ್ನಾಗಿರತ್ತೆ ಇವ್ರು ಮಾಡೋ ಅವರೆಕಾಳು ಗೊಜ್ಜು. ಮತ್ತೆ ಇನ್ನೊಂದ್ ಮೇನ್ ಹೇಳ್ಬೇಕಂದ್ರೆ ಇವ್ರದ್ದು ಫೇಮಸ್ ಬಿರಿಯಾನಿ. ರೇಟುಗಳೆಲ್ಲ ಅಂಗಡಿ ಅವರೆಲ್ಲ ಬಿರಿಯಾನಿ ರೇಂಜ್ ಕ್ರೇಜ್ ಇದೆ ಇವ್ರು. ಬೇಕಾದ್ರೆ ಭಾನುವಾರ ಬಂದ್ ನೋಡಿ ನೀವು ಒಂದ್ ದಿವ್ಸ. ಹೆಂಗೆ ಪೀಸ್ ಅಂತ ಕೇಳ್ತೀವೋ ಹಂಗೆ ಅವ್ರು ತರಕಾರಿನ ಹಾಸ್ಕೊಂಡು ಹೋಗ್ತಾರೆ, ಜೊತೆಗೆ ಪಲಾವ್ ಕೊಡ್ತಾರೆ, ಜೊತೆಗೆ ಜಾಮೂನು, ಮಧುರೊಡೆ, ಮಸಾಲ ವಡೆ ಎಲ್ಲ ಸಿಗತ್ತೆ. ಇದು ಬಂದ್ಬಿಟ್ಟು ಪ್ಯೂರ್ ವೆಜ್, ನಾನ್ ವೆಜ್ ಏನು ಯೂಸ್ ಮಾಡಲ್ಲ. ಯಾಕಂದ್ರೆ ಶಬರಿಮಲೆ ಅವ್ರು ಬರ್ತಾರೆ ಫೆಬ್ರವರಿ ಜನವರಿ ಸಂಕ್ರಾಂತಿ ಟೈಮ್ಗೆ, ಅವ್ರು ಬಂದ್ಬಿಟ್ಟು ಇಲ್ಲಿ ತಿನ್ಕೊಂಡು ಹೋಗ್ತಾರೆ. ಪ್ಯೂರ್ ವೆಜ್ ಇದು ತಿನ್ಕೊಂಡೋಗಿ. ಇನ್ನೇನ್ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ನೀವೆಲ್ಲ ಇದೀರಾ, ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಮಾಡಕ್ ನೀವು ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಲೋಕಲ್ ಐಟ್ಸ್ ಆಗ್ಲಿ ಟೂರಿಸ್ಟ್ ಆಗ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ. ಒಂದ್ ಲೆಗೆಸಿ ಕಂಟಿನ್ಯೂ ಆಗತ್ತೆ, ಸ್ಟಾಪ್ ಆಗದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಖುಷಿಯಾಗಿ ಹೆಲ್ತಿಯಾಗಿ ಚೆನ್ನಾಗಿರಿ, ಚೆನ್ನಾಗಿ ನಿದ್ದೆ ಮಾಡಿ. ಥ್ಯಾಂಕ್ ಯು ಮೇಡಮ್. ಒಂದು ಸಾಂಬಾರಿಂದ ಈ ಜರ್ನಿ ಸ್ಟಾರ್ಟ್ ಆಯ್ತಲ್ವಾ ಈ ಮೆಸ್ ಇಂದು, ಅದ್ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದಾ? ನಾವು ಈ ಮೆಸ್ ಮಾಡ್ಬೇಕು ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಅಂಗಡಿ ಇಟ್ಟು ಲಾಸ್ ಆಯ್ತು. ಆಮೇಲೆ ನಮ್ಮನೆ ಬಾಡಿಗೆ ಮನೇಲಿ ಒಂದಿಬ್ರು ಹುಡುಗರು ಇದ್ರು, ಎಂಜಿನಿಯರ್ ಹುಡುಗರು, ನರೇಂದ್ರ ಬಾಬು ಅಂತ ಸತೀಶ ಅಂತೇಳಿ. ಅವ್ರಿಬ್ರು ರೈಸ್ ಮಾಡ್ಕೊಂತೀವಿ, ಸಾಂಬಾರ್ ಕೊಡಿ ಅಂದ್ರು. ಆಮೇಲೆ ಸಾಂಬಾರ್ ಕೊಡೋಕ್ ಶುರು ಮಾಡಿದೆ. ಆ ಸಾರ್ ಚೆನ್ನಾಗಿದೆ ಅಂತೇಳಿ ಸುತ್ತಮುತ್ತ ಮತ್ತೆ ಇಲ್ಲಿ ರಾಮನಹಳ್ಳಿ ಇಲ್ಲಿ ಟೌನ್ ಕ್ಯಾಂಟೀನ್ಗೆ ಹೋಗೋರೆಲ್ಲ ಸಾರಿಗೆ ಬರೋಕ್ ಶುರು ಮಾಡಿದ್ರು. ನಮ್ಮ ಮನೆ ಸುತ್ತಮುತ್ತ ಯಾರು ಸಾರೇ ಮಾಡ್ತಿರ್ಲಿಲ್ಲ, ಸಾರ್ ತಗೊಂಡ್ ಹೋಗ್ತಾ ಇದ್ರು. ಅಷ್ಟೊಂದು ರುಚಿಯಾಗಿತ್ತು. ಅಂದ್ರೆ ನಮ್ಮ ಮನೆಗೆ ಹೆಂಗ್ ಮಾಡ್ತೀನೋ ನಾನು ಹಂಗೆ ಮಾಡ್ತಿದ್ದೆ. ಅದೇ ಅವ್ರು ಚಂದ ಅಂದ್ರು, ಗಿರಾಕಿನೇ ನಮಗೆ ಇದಾಯ್ತು. ಆಮೇಲೆ ಇವರು ಪಾಲಿಟೆಕ್ನಿಕ್ ಲೆಕ್ಚರರ್ ಒಂದ್ 20 ಜನ ಹಿಂದ್ಗಡೆ ಮನೆ ಮಾಡಿದ್ರು. ಅವರು ರೈಸ್ ಮಾಡ್ಕೊಂಡ್ಬಿಟ್ಟು ಬೆಸ್ಟ್ ಸಾಂಬಾರು ಅಂತ ಅವ್ರ ಹೆಸರಿಟ್ಟಿದ್ದು. ಬಂದ್ಬಿಟ್ಟು ಅಂಗಡಿಲಿ ಕೇಳ್ಕೊಂಡ್ರು. ಆಮೇಲೆ ಅಲ್ಲಿಂದ ಸಾರ್ ತಗೊಳಕ್ ಶುರು ಮಾಡಿದ್ರು. ಒಂದ್ ದಿವ್ಸ ಕಾಫಿ ಕುಡಿದ್ರು, ಚಂದ ಅಂದ್ರು. ಇನ್ನೊಂದ್ ದಿವ್ಸ ರೊಟ್ಟಿ, ಇನ್ನೊಂದ್ ದಿವ್ಸ ಅವ್ರು ಹೇಳಿದ್ದೆ ರೇಟು ನಂಗೆ ಕೊಟ್ಟಿದ್ದೆ ಊಟ. ಹಂಗ್ ಮಾಡ್ಕೊಂಡು ಒಂದ್ 15 ಜನಕ್ಕೆ ಮಾತ್ರ ಕೊಡ್ತಾ ಇದ್ದೆ. ನಮಿಗೂ ಮೊದ್ಲು ಭಯ ಆಗ್ತಿತ್ತು. ಆಮೇಲೆ ಭಯ ಓಡ್ಸಕ್ಕೆ ಒಂಥರ ಅವರೆಲ್ಲ ನಮ್ಗೆ ಅಣ್ಣ ತಮ್ಮದಿರ ಆಗಿ ನಿಂತು ಬಿಟ್ರು. ಇಲ್ಲಿ ತನಕನೂ ಅಷ್ಟೇ, ನಮಗ್ ಭಯನೇ ಇಲ್ಲ. 12 ಗಂಟೆ ರಾತ್ರಿ ತನಕ ಅನ್ನ ಕೊಟ್ರು ನನಗೆ ಯಾವ ತರನು ಹೆದರಿಕೆ ಇಲ್ಲ. ನನ್ನ ಹೆಣ್ಮಕ್ಳು ಇಟ್ಕೊಂಡು ಕೆಲಸ ಮಾಡಿದ್ರು. ನನ್ಗ ಈ ಚಿಕ್ಕಮಂಗ್ಳೂರು ರಕ್ಷಣೆ ಕೊಟ್ಟಿದ್ದೆ. ನನಗೆ ನನ್ನ ಅಣ್ಣ ತಮ್ಮದಿರ ಇದ್ದಂಗೆ ಇದಾರೆ. ಹಂಗ ಆ ಧೈರ್ಯದ ಮೇಲೆ ಇಲ್ಲಿ ತನಕ ಮೆಸ್ ನಡ್ಕೊಂಡ್ ಬಂದಿದೆ. ಒಂದು ವಿಶ್ವಾಸ ಇದು ಇಟ್ಕೊಂಡಿದ್ದಾರೆ ನನ್ನ ಮೇಲೆ, ನನ್ನ ಮಕ್ಳ ಮೇಲೂ ಅಷ್ಟೇ. ಮುಂದಕ್ಕೂ ಹಿಂಗೆ ಇರ್ಲಿ ಅಂತ ಕೇಳ್ಕೊಂತೀನಿ.